ಎಲ್ರಿಗೂ ನಮಸ್ಕಾರ. ಇವತ್ತು ನಾ ಮಾತಾಡ್ತಿರೋ ವಿಷಯ ಜಾಮೀನು ಅಂತ. ಅಂದರೆ ಯಾರನ್ನಾದರೂ ಅರೆಸ್ಟ್ ಮಾಡಿದಾಗ ಆ ವ್ಯಕ್ತಿಗೆ ಕೋರ್ಟ್ ವಿಚಾರಣೆ ಮುಗಿಯೋ ಮುಂಚೆನೇ ಹೊರಗಡೆ ಬರೋಕ್ಕೊಂದು ಅವಕಾಶ ಇರುತ್ತೆ ನೋಡಿ, ಅದನ್ನೇ ಜಾಮೀನು ಅನ್ನೋದು. ಇದು ಎಷ್ಟು ಮುಖ್ಯ ಅಲ್ವಾ? ಯಾಕಿದು ಬೇಕು? ಇದ್ರ ಹಿಂದಿರೋ ಮೂಲಭೂತ ಯೋಚನೆ ಏನು? ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಕಾನೂನ್ ಕಿ ಬಾತ್ ವಿಕ್ರಾಂತ್ ಸೂರ್ಯ ಕೆ ಸಾಥ್ ಕಾರ್ಯಕ್ರಮದ ಕೆಲವು ಭಾಗಗಳನ್ನ ಆಧಾರವಾಗಿಟ್ಕೊಂಡಿದ್ವಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣಮ್ಮ. ಈಗ ನೋಡಿ, ಜಾಮೀನು ಅಂದ ತಕ್ಷಣ ನಮಗೆಲ್ಲ ಅನ್ಸೋದು, ಇದೊಂದು ಲೀಗಲ್ ಪ್ರೊಸೀಜರ್, ಕಾನೂನಿ ಪ್ರಕ್ರಿಯೆ ಅಂತ. ಆದರೆ ನಾವು ನೋಡ್ತಿರೋ ಆಕಾರ ಹೇಳ್ತಿದೆ, ಇದು ಅದಕ್ಕಿಂತ ಜಾಸ್ತಿ ಅಲ್ವಾ? ಹೌದು, ಖಂಡಿತವಾಗ್ಲು. ಆಕಾರ ತುಂಬ ಸ್ಪಷ್ಟವಾಗಿ ಹೇಳುತ್ತೆ ನೋಡಿ. ಜಾಮೀನು ಅಂದ್ರೆ ಬರೀ ಒಂದು ಪ್ರೊಸೀಜರ್ ಅಲ್ಲ, ಅದು ನಮ್ಮ ಸಂವಿಧಾನದ ಆರ್ಟಿಕಲ್ 21 ಇದೆಯಲ್ಲ, ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು, ಅದರ ಒಂದು ಮುಖ್ಯವಾದ ರಕ್ಷಣೆ ಅಂತ. ಅಂದ್ರೆ ಯಾರನ್ನೋ ಅರೆಸ್ಟ್ ಮಾಡಿದ ತಕ್ಷಣ ಅವರೆಲ್ಲ ಹಕ್ಕುಗಳು, ಮುಖ್ಯವಾಗಿ ಆ ಸ್ವಾತಂತ್ರ್ಯದ ಹಕ್ಕು ಪೂರ್ತಿ ಹೋಗ್ಬಿಡಲ್ಲ. ಕಾನೂನು ಪ್ರಕಾರ ಬಿಡುಗಡೆ ಆಗೋಕ್ಕೊಂದು ಅವಕಾಶ ಇದ್ದೇ ಇರುತ್ತೆ. ಇದು ತುಂಬಾ ಇಂಟ್ರೆಸ್ಟಿಂಗ್. ಅಂದ್ರೆ ಸಂವಿಧಾನ ಕೊಟ್ಟಿರೋ ಹಕ್ಕು ಮತ್ತೆ ಈ ಜಾಮೀನು ಪ್ರಕ್ರಿಯೆ, ಇವೆರಡಕ್ಕೂ ಇರೋ ಲಿಂಕನ್ನ ಸ್ವಲ್ಪ ವಿವರಿಸ್ತೀರಾ? ಯಾಕಂದ್ರೆ ಹಕ್ಕು ಅಂದಾಗ ಅದು ಸುಲಭವಾಗಿ ಸಿಗ್ಬೇಕು ಅನ್ಸುತ್ತೆ, ಅದೇ ಜಾಮೀನು ಸಿಗೋದು ಕಷ್ಟ ಅಂತಾರಲ್ಲ. ಒಳ್ಳೆ ಪ್ರಶ್ನೆ ಅದು. ನೋಡಿ, ನಾವ್ ನೋಡ್ತಾ ಇರೋ ಈ ಆಕಾರದಲ್ಲಿ ಜಾಮೀನಿನ ಹಿಂದಿರೋ ತತ್ವದ ಬಗ್ಗೆ ಜಾಸ್ತಿ ಫೋಕಸ್ ಇದೆ. ಆ ತತ್ವ ಏನು ಅಂತಂದ್ರೆ, ಅಪರಾಧ ಸಾಬೀತು ಆಗೋವರೆಗೂ ವ್ಯಕ್ತಿ ನಿರಪರಾಧಿ ಅನ್ನೋದು. ನಮ್ಮ ಸಂವಿಧಾನದ ಆರ್ಟಿಕಲ್ 21 ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನ ಕೊಡುತ್ತೆ. ಒಬ್ಬ ವ್ಯಕ್ತಿನ ವಿಚಾರಣೆ ಮುಗಿಯೋ ಮುಂಚೆನೆ ತುಂಬಾ ಕಾಲ ಜೈಲಲ್ಲಿಡೋದಿದ್ಯಲ್ಲ, ಅದು ಈ ಹಕ್ಕಿನ ಉಲ್ಲಂಘನೆ ಆಗ್ಬಹುದು. ಅದಕ್ಕೆ ಜಾಮೀನು ಅನ್ನೋದು ಈ ಹಕ್ಕನ್ನ ಎತ್ತಿ ಹಿಡಿಯೋಕೆ ಇರೋ ಒಂದು ಸಾಂವಿಧಾನಿಕ ವ್ಯವಸ್ಥೆ. ಸರಿ. ಅಂದ್ರೆ ಅರೆಸ್ಟ್ ಆದ್ರೂ ಒಂದು ನ್ಯಾಯಯುತ ವಿಚಾರಣೆಗೆ ಅವಕಾಶ ಸಿಗುವವರೆಗೂ ಆ ವ್ಯಕ್ತಿಯ ಸ್ವಾತಂತ್ರ್ಯವನ್ನ ಆದಷ್ಟು ಕಾಪಾಡೋದು ಇದರ ಉದ್ದೇಶ ಅಂತಾಯ್ತು. ಆಕರ ಇದನ್ನ ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ ಅಂತ ಹೇಳುತ್ತೆ ಅಂದಿರಿ. ಕರೆಕ್ಟ್, ನಿಖರವಾಗಿ ಅದೇ. ಆಕ್ರದಲ್ಲಿ ಜಾಮೀನಿನ ಬೇರೆ ಬೇರೆ ಟೈಪ್ಸ್ ಅಂದ್ರೆ ವಿಧಗಳು, ಅದನ್ನ ಪಡೆಯೋಕೆ ಇರೋ ಪ್ರೊಸೀಜರ್ಸ್ ಬಗ್ಗೆ ಎಲ್ಲ ಉಲ್ಲೇಖ ಇದೆ ಅಂತ ಸೂಚನೆ ಇದೆ. ಆದ್ರೆ ನಾವು ಗಮನಿಸ್ತಿರೋ ಈ ಭಾಗದಲ್ಲಿ ಆ ಡೀಟೇಲ್ಸ್ ಇಲ್ಲ. ಆದ್ರೆ ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಜಾಮೀನು ಅನ್ನೋ ಕಾನ್ಸೆಪ್ಟ್ ಮತ್ತೆ ಅದನ್ನ ಸಾಂವಿಧಾನಿಕ ಮಹತ್ವ ಇದೆಯಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋದು. ಇದು ಬರೀ ಕಾನೂನಿನ ಒಂದು ಟರ್ಮ್ ಅಲ್ಲ, ಅದೊಂದು ಮೂಲಭೂತ ಸ್ವಾತಂತ್ರ್ಯದ ತತ್ವದ ಒಂದು ಪ್ರತಿಫಲನ. ಹಾಗಾದ್ರೆ ಒಟ್ಟಾರೆಯಾಗಿ ನಾವು ಅರ್ಥ ಮಾಡ್ಕೋಬೇಕಿರೋದು, ಜಾಮೀನು ಅಂದ್ರೆ ಬರೀ ಆರೋಪಿಗಳಿಗೆ ಸಿಗೋ ಯಾವುದೋ ಒಂದು ಸೌಲಭ್ಯ ಅಲ್ಲ, ಬದಲಿಗೆ ಇದು ನಮ್ಮ ಸಂವಿಧಾನದ ಅಡಿಪಾಯದಲ್ಲಿರೋ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿಗೆ ಡೈರೆಕ್ಟ್ ಆಗಿ ಸಂಬಂಧಿಸಿದ್ದು. ಪ್ರತಿಯೊಬ್ಬರು ಇದನ್ನ ತಿಳ್ಕೊಂಡಿರ್ಬೇಕು. ಖಂಡಿತವಾಗ್ಲೂ ಹೌದು. ಆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಇಂಪಾರ್ಟೆಂಟ್. ಜಾಮೀನು ಅನ್ನೋದು ಸ್ವಾತಂತ್ರ್ಯದ ಹಕ್ಕಿನ ಒಂದು ಭಾಗ ಅಂತ ಗುರುತಿಸೋದೇ ಮೊದಲನೇ ಸ್ಟೆಪ್. ಆದ್ರೆ ನೋಡಿ, ಆಕರದಲ್ಲಿ ವಿವರಗಳಿಲ್ಲ ಅಂದ್ರೂ ಒಂದು ಪ್ರಶ್ನೆ ಬರುತ್ತೆ ಮನ್ಸಿಗೆ. ಈ ಒಂದು ಒಳ್ಳೆ ತತ್ವ ಇದೆಯಲ್ಲ, ಇದು ಪ್ರಾಕ್ಟೀಸಲ್ಲಿ ಹೇಗೆ ಬರುತ್ತೆ? ಅಂದ್ರೆ ಕಾನೂನಿನ ಪ್ರಕ್ರಿಯೆಗಳು ನಿಜವಾಗ್ಲೂ ಈ ಸ್ವಾತಂತ್ರ್ಯದ ತತ್ವವನ್ನ ಎಷ್ಟರ ಮಟ್ಟಿಗೆ ಕಾಪಾಡುತ್ತೆ? ಅಥವಾ ಕೆಲವೊಮ್ಮೆ ಈ ಪ್ರಕ್ರಿಯೆಗಳೇ ಅಡ್ಡಿಯಾಗ್ಬಿಡುತ್ತಾ? ಇದನ್ ಯೋಚನೆ ಮಾಡ್ಬೇಕಲ್ವಾ?